ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೌಜನ್ಯ ಕೇಸ್ ಈಗ ಮತ್ತೆ ಮರುಜೀವ ಪಡೆದುಕೊಂಡಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾಗಿದೆ. ಧರ್ಮಸ್ಥಳದಲ್ಲಿ ಧರ್ಮವೇ ಮಾಯವಾಗಿ ಬಿಟ್ಟಿತ. ಹಿಂದೂ ದೇವಾಲಯದಲ್ಲಿ ಜೈನ ಧರ್ಮದವರು ಹೇಗೆ ಆಡಳಿತ ಮಾಡ್ತಿದ್ದಾರೆ ಗೊತ್ತಾ? ಇಲ್ಲಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೂ ಮತ್ತು ಕದ್ರಿ ದೇವಸ್ಥಾನಕ್ಕೂ ಇರುವಂತಹ ವ್ಯತ್ಯಾಸವೇನು? ಕದ್ರಿ ದೇವಸ್ಥಾನವನ್ನ ಪರಶುರಾಮ ಪ್ರತಿಷ್ಠಾಪನೆ ಮಾಡಿದ. ಇದೇ ಪುಣ್ಯಕ್ಷೇತ್ರ ಕದ್ರಿಯಿಂದ ಒಂದು ಲಿಂಗವನ್ನ ತೆಗೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿ ನಿಮಗೆ ಅರ್ಥವಾಗತ್ತೆ, ಮಂಜುನಾಥನ ಮೂಲ ವಾಸಸ್ಥಾನ ಕದ್ರಿ ಮಂಜುನಾಥ ದೇವಸ್ಥಾನ. ಹಾಗಾದ್ರೆ ಕದ್ರಿ ಪುಣ್ಯಕ್ಷೇತ್ರಕ್ಕೂ ಧರ್ಮಸ್ಥಳಕ್ಕೂ ಏನು ನಂಟು? ಧರ್ಮಸ್ಥಳಕ್ಕೂ ಮತ್ತು ಕದ್ರಿ ಮಂಜುನಾಥ ಪುಣ್ಯಕ್ಷೇತ್ರಕ್ಕೆ ಇರುವಂತಹ ವ್ಯತ್ಯಾಸವೇನು? ಇದರ ಹಿಂದಿನ ಪೌರಾಣಿಕ ಕಥೆಯನ್ನೇ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಜೊತೆಗೆ ಸೌಜನ್ಯ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಿಂದೂಗಳ ಪವಿತ್ರ ದೇವಾಲಯಗಳಲ್ಲಿ ಒಂದು ಕರ್ನಾಟಕದಲ್ಲಿರುವ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಇದ್ದು ನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುವ ಮಂಜುನಾಥನ ದೇವಾಲಯ ಧರ್ಮಸ್ಥಳ ಭಕ್ತರ ಸಂಕಷ್ಟ ಪರಿಹರಿಸುವ, ಇಷ್ಟಾರ್ಥ ಈಡೇರಿಸುವ ಬಹಳ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ದೇವರುಗಳಲ್ಲಿ ಒಂದಾಗಿದೆ. ಅಲ್ಲದೆ ಧರ್ಮಸ್ಥಳ ತನ್ನ ಧಾರ್ಮಿಕ ಆಚರಣೆ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಹೆಗ್ಗಡೆ ಕುಟುಂಬದಿಂದ ನಿರ್ವಹಿಸಲ್ಪಡ್ತಾ ಇದೆ ಧರ್ಮಸ್ಥಳ. ಜೈನ ಬಂಟ ಕುಟುಂಬದವರು ಮತ್ತು ವೈಷ್ಣವ ಪುರೋಹಿತರಿಂದ ನಡೆಸಲ್ಪಡ್ತಾ ಇರುವ ಆಚರಣೆಗಳಿಂದ ನಿತ್ಯ ಪೂಜೆ ನಡೆಸಲಾಗುತ್ತೆ. ಈ ಕಾರಣಕ್ಕಾಗಿಯೇ ಶಿವನ ವಿಶಿಷ್ಟ ವಾಸಸ್ಥಾನ ಅಂತ ಗುರುತಿಸಲಾಗಿದೆ. ಹಾಗಾದ್ರೆ ಧರ್ಮಸ್ಥಳದ ಇತಿಹಾಸವನ್ನ ನೋಡೋದಾದ್ರೆ, ಧರ್ಮಸ್ಥಳ ಇತಿಹಾಸ, ಧರ್ಮಸ್ಥಳವನ್ನ ನಿರ್ವಹಿಸ್ತಾ ಇರುವ ಕುಟುಂಬದ ಹಿನ್ನೆಲೆ ಏನು? ಹಿಂದೂ ದೇವಾಲಯವೋ ಅಥವಾ ಜೈನ ದೇವಾಲಯವೋ? ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. ದಕ್ಷಿಣ ಭಾರತಕ್ಕೆ ಕರ್ನಾಟಕ ರಾಜ್ಯವೇ ಧರ್ಮಸ್ಥಳ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಳ್ತಂಗಡಿ ತಾಲೂಕಿನ ನೇತ್ರಾಣಿ ನದಿಯ ದಡದಲ್ಲಿರುವ ಧರ್ಮಸ್ಥಳ ಒಂದು ಜನಪ್ರಿಯ ದೇವಾಲಯವಾಗಿರುವ ಊರು ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನವು ದೇಶ ವಿದೇಶಗಳಲ್ಲಿ ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತೆ. ಧರ್ಮಸ್ಥಳದ ಮೂಲ ಹೆಸರು 800 ವರ್ಷಗಳ ಹಿಂದೆ ಒಂದು ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಳ್ತಿ ಇವರು ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸವಾಗಿದ್ರು. ಭೀಮಣ್ಣ ಪೇರಗಡೆಯವರ ಕನಸಲ್ಲಿ ದೈವಗಳು ಕಾಣಿಸಿಕೊಂಡು ಅವರು ವಾಸವಿದ್ದ ನೆಲ್ಯಾಡಿ ಬೀಡುವಿನಲ್ಲಿ ದೇವಸ್ಥಾನ ಸ್ಥಾಪಿಸುವಂತೆ ಸೂಚನೆ ಕೊಡ್ತಾರೆ. ದೈವಾಜ್ಞೆ ಪಡೆದ ಭೀಮಣ್ಣ ಪೇರ್ಗಡೆ ಕುಟುಂಬ ತಮ್ಮ ಮೂಲ ಮನೆ ನೆಲ್ಯಾಡಿ ಬೀಡನ್ನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾರೆ. ಪುರೋಹಿತರ ಸಲಹೆಯಂತೆ ತನ್ನ ಅನುಯಾಯಿ ಅಣ್ಣಪ್ಪ ಅವರನ್ನ ಕೇಳಿಸಿ ಮಂಗಳೂರು ಬಳಿಯ ಕದ್ರಿಯಿಂದ ಶಿವಲಿಂಗವನ್ನ ತಂದು ಪ್ರತಿಷ್ಠಾಪಿಸಿ ಮಂಜುನಾಥ ಸ್ವಾಮಿ ದೇವಾಲಯವನ್ನ ನಿರ್ಮಿಸಲಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಪೇರ್ಗಡೆ ಕುಟುಂಬವೇ ಈ ದೇವಸ್ಥಾನವನ್ನ ನೋಡ್ಕೊಳ್ತಾಗಿದೆ. ಸುಮಾರು ಕ್ರಿಸ್ತ ಶಕ 513ರಲ್ಲಿ ಕಡುಮೆಯ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ದೇವರಾಜ ಹೆಗ್ಗಡೆಯವರು ನೋಡ್ಕೊಳ್ತಾ ಇದ್ದ ಕಾಲ. ಹೀಗಾಗಿ ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಸೋದೆಮಠದ ವಾದಿರಾಜ ಸ್ವಾಮೀಜಿಯವರು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಸುದ್ದಿ ತಿಳಿದ ಅವರನ್ನ ಕುಡುಮೆಗೆ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಆಹ್ವಾನ ಮಾಡ್ತಾರೆ. ಅವರ ಆಮಂತ್ರಣವನ್ನ ಸ್ವೀಕಾರ ಮಾಡಿದ ವಾದಿರಾಜ ಸ್ವಾಮೀಜಿಯವರು ಕುಡುಮೆಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶಿವಲಿಂಗವನ್ನ ನೋಡಿ ಅವರು ಪ್ರಸಾದ ಸ್ವೀಕರಿಸುವುದಿಲ್ಲ. ಗಾಬರಿಗೆ ಬಿದ್ದ ದೇವರಾಜ ಹೆಗ್ಗಡೆಯವರು ನಮ್ಮಿಂದ ಏನಾದರೂ ಪ್ರಮಾದವಾಯಿತೆ ಅಂತ ಕೇಳ್ತಾರೆ. ಇದಕ್ಕೆ ವಾದಿರಾಜ ಅವರು ಶಿವಲಿಂಗ ಪ್ರತಿಷ್ಠಾಪನೆಯಲ್ಲಿ ದೋಷ ಇದೆ, ಅದನ್ನ ಸರಿಪಡಿಸಿ, ಇಲ್ಲ ಅಂತಂದ್ರೆ ಮುಂದೊಂದು ದಿನ ಮುಂದೆ ದೊಡ್ಡ ಅನಾಹುತವಾಗತ್ತೆ ಅಂತ ಹೇಳ್ತಾರೆ. ಕಡೆಗೆ ಸೋದಿಮಠದ ವಾದಿರಾಜ ಸ್ವಾಮೀಜಿಗಳೇ ಶಿವಲಿಂಗವನ್ನ ಅರ್ಥಪೂರ್ಣವಾಗಿ ಪ್ರತಿಷ್ಠಾಪಿಸಿ ಈ ಜಾಗವನ್ನ ಇನ್ನು ಮುಂದೆ ಕುಡುಮೆಯಲ್ಲ ಧರ್ಮಸ್ಥಳ ಅಂತ ಕರೀತಾರೆ. ಅಂದಿನಿಂದ ಕುಡುಮೆ ಎಂಬ ಸ್ಥಳ ಧರ್ಮಸ್ಥಳವಾಗಿ ಪ್ರಖ್ಯಾತಿಗೆ ಬಂತು. 1903ರಲ್ಲಿ ಮಲ್ಲರಮಡಿ ನೇಲ್ಯಾಡಿ ಬೀಡನ್ನ ಸೇರಿಸಿ ಗ್ರಾಮ ಪಂಚಾಯಿತಿ ರೂಪಿಸಲಾಯಿತು. ಅಂದಿನಿಂದ ಆಡಳಿತ. ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ 13 ದಿನಗಳ ಕಾಲ ಮಹಾ ನಡವಳಿಕೆ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಮಂಜುನಾಥನನ್ನ ಆರಾಧನೆ ಮಾಡ್ತಾರೆ. ಜೈನ ಧರ್ಮದ ಪೇರಗಡೆ ಕುಟುಂಬದಿಂದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡ್ತಾ ಇರುವ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ. ಪೇರಗಡೆ
ಪೇರಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆಯನ್ನು ಅಭಿವೃದ್ಧಿಯನ್ನ ಪಡೆದುಕೊಳ್ಳುತ್ತಾಗಿದೆ. ಇದೀಗ ಅಲ್ಲಿನ ಧರ್ಮಾಧಿಕಾರಿ ಭೀಮಣ್ಣ ಪೇರಗಡೆ ಮನೆತನದ ವೀರೇಂದ್ರ ಹೆಗ್ಗಡೆಯವರು ಇದ್ದಾರೆ. ಅಂದಿನಿಂದ ಇಂದಿನವರೆಗೆ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುತ್ತಾರೆ. ಧರ್ಮಸ್ಥಳ ಅನ್ನೋ ಪವಿತ್ರ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದೇವರು ಹಿಂದೂಗಳ ಆರಾಧನೆಯ ಸ್ಥಳವೇ ಆಗಿದೆ. ಆದರೆ ಇದನ್ನ ಜೈನ ಕುಟುಂಬ ನೋಡಿಕೊಳ್ಳುತ್ತಾಗಿದೆ. ಅದರಲ್ಲಿ ತಪ್ಪೇನಿದೆ? ದಂತಕಥೆಯ ಪ್ರಕಾರ ಈ ದೇವಸ್ಥಾನ ಹುಟ್ಟಿದ್ದೇ ಜೈನ ಮನೆತನದ ಭೀಮಣ್ಣ ಪೇರಗಡೆಯವರ ವಾಸಸ್ಥಳದಲ್ಲಿ. ದೇವಸ್ಥಾನಕ್ಕೆ ಇವರು ಜಾಗ ಕೊಟ್ಟಿದ್ದಾರೆ. ಅದಕ್ಕೆ ಈ ದೇವಸ್ಥಾನದ ಮೇಲೆ ಹಕ್ಕು ಈ ಕುಟುಂಬಕ್ಕೆ ತಾನೇ ಸೇರಬೇಕು. ಇನ್ನು ದೇವಾಲಯದ ಇತಿಹಾಸ ಮತ್ತು ಮೂಲಗಳ ಪ್ರಕಾರ ಇದು 800 ವರ್ಷಗಳ ಹಿಂದಿನದ್ದಾಗಿದೆ. ಶಿವಲಿಂಗವನ್ನ ಅಣ್ಣಪ್ಪ ಎಂಬ ಮಹಾನ್ ಶಕ್ತಿಯುಳ್ಳ ಸ್ಥಳೀಯ ವ್ಯಕ್ತಿಯೊಬ್ಬರು ಧರ್ಮಸ್ಥಳಕ್ಕೆ ತಂದ್ರು ಅಂತ ಹೇಳುವ ಪೌರಾಣಿಕ ಕಥೆಗಳು ಇದೆ. ಅಂದಿನಿಂದ ಕಾಡುಮವು ಧರ್ಮ ಕ್ಷೇತ್ರವಾಗತ್ತೆ ಮತ್ತು 4 ಧರ್ಮ ದೈವಗಳ ವಾಸಸ್ಥಾನವಾಗತ್ತೆ. ಧರ್ಮ ದೈವಗಳಿಗೆ ಧಾರ್ಮಿಕ ವಿಧಿಯನ್ನ ನಡೆಸಲು ಪೇರ್ಗಡೆ ಬ್ರಾಹ್ಮಣ ಪುರೋಹಿತರನ್ನ ಆಹ್ವಾನಿಸುವ ದಿನ ಬರುತ್ತೆ. ಆ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸೋದಕ್ಕೆ ಪೇರ್ಗಡೆಗೆ ವಿನಂತಿ ಮಾಡಿಕೊಳ್ತಾರೆ. ಶಿವಲಿಂಗವನ್ನ ತರಲು ಸ್ಥಳೀಯ ಅಣ್ಣಪ್ಪ ಸ್ವಾಮಿಯನ್ನ ಕೇಳಿಕೊಳ್ತಾರೆ. ಅವರು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಅಂದರೆ ಮಂಗಳೂರಿನಿಂದ ಲಿಂಗವನ್ನ ತರ್ತಾರೆ. ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಸುಮಾರು 16ನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನ ಸ್ಥಳಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡುತ್ತಾರೆ. ಮಹಾನ್ ವಾದಿರಾಜ ಸ್ವಾಮೀಜಿಗಳು ಬಂದು ದೈವಿಕ ವಿಧಿ ಪ್ರಕಾರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿಲ್ಲ. ಹೆಗ್ಗಡೆಯವರು ಈ ವಾದಿರಾಜ ಸ್ವಾಮೀಜಿಯವರ ಮಾತುಗಳನ್ನು ಕೇಳಿ ಅವರಿಂದಲೇ ಮತ್ತೊಂದು ಸರ್ತಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಧರ್ಮಸ್ಥಳವು ಧರ್ಮಕ್ಕೆ ಸಮರ್ಪಿತ ಸ್ಥಳವಾಗಿದೆ. ಇದನ್ನ ಪೇರಗಡೆ ಕುಟುಂಬದ 20 ತಲೆಮಾರುಗಳು ನಿರ್ವಹಿಸಿಕೊಂಡು ಬರ್ತಾಗಿದೆ. ಹಿರಿಯ ಸದಸ್ಯ ಧರ್ಮಾಧಿಕಾರಿ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನ ಬಳಸ್ತಾರೆ. 2022ರ ಪ್ರಕಾರ ಈಗಿನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾಗಿದ್ದಾರೆ. ಇನ್ನು ಕದ್ರಿ ಸುಕ್ಷೇತ್ರದಿಂದಲೇ ಶಿವಲಿಂಗ ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಹಾಗಾದ್ರೆ ಕದ್ರಿ ದೇವಸ್ಥಾನದ ಇತಿಹಾಸ ಏನು? ಮಂಜುನಾಥ ನಿಜಕ್ಕೂ ನೆಲೆಸಿದ್ದಾದ್ರೂ ಎಲ್ಲಿ? ಕದ್ರಿಯಲ್ಲ ಅಥವಾ ಧರ್ಮಸ್ಥಳದಲ್ಲ ಅನ್ನೋದನ್ನ ಹೇಳ್ತೀವಿ ನೋಡಿ. ಮೊದಲಿಗೆ ಕದ್ರಿ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ, ಕರಾವಳಿಯ ಪ್ರಸಿದ್ಧ ಕ್ಷೇತ್ರ ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ. ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ 10-11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅನ್ನೋದು ಚರಿತ್ರೆ ಹೇಳುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಮಂಜುನಾಥ ಸ್ವಾಮಿಯ ಮೂರ್ತಿ ದಕ್ಷಿಣ ಭಾರತದಲ್ಲೇ ಪುರಾತನವಾದದ್ದು. ಕದ್ರಿ ದೇವಸ್ಥಾನದ ಬಗ್ಗೆ ಹೀಗೊಂದು ನಂಬಿಕೆಯಿದೆ. ಪರಶುರಾಮ ಸಹ್ಯಾದ್ರಿ ತಪ್ಪಲಿನಲ್ಲಿ ವಾಸವಾಗಿದ್ದ. ಅಲ್ಲಿ ಕ್ರೂರಿಗಳಾಗಿದ್ದ ಕತ್ರಿಯವರನ್ನ ಪರಶುರಾಮ ನಾಶ ಮಾಡಿ ಭೂಮಿಯನ್ನ ಕಶ್ಯಪನಿಗೆ ದಾನ ಮಾಡಿದ್ದಂತೆ. ನಂತರ ಪರಶುರಾಮ ಭಗವಂತ ಶಿವನನ್ನ ಪ್ರಾರ್ಥಿಸಿ ವಾಸಿಸುವುದಕ್ಕೆ ನೆಲ ಕಲ್ಪಿಸುವಂತೆ ಪ್ರಾರ್ಥಿಸಿದ. ಪರಶುರಾಮನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಕದಲಿ ಕ್ಷೇತ್ರದಲ್ಲಿ ವಾಸಿಸುವುದಕ್ಕೆ ಅನುವು ಮಾಡಿಕೊಡುತ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಮಂಜುನಾಥನನ್ನ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಶಿವ ಕೇಳಿಕೊಂಡನಂತೆ. ಶಿವನ ಆಜ್ಞೆಯಂತೆ ಪರಶುರಾಮ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಶಿವ ಪಾರ್ವತಿ ಸಮೇತರಾಗಿ ಮಂಜುನಾಥನ ರೂಪದಲ್ಲಿ ಪ್ರತ್ಯಕ್ಷರಾದರಂತೆ. ಜಗದೋದ್ಧಾರಕನಾಗಿ ಮಂಜುನಾಥ ಕದ್ರಿಯಲ್ಲಿ ನೆಲೆ ನಿಂತ ಎಂಬುದು ಇತಿಹಾಸ ಹೇಳುತ್ತೆ. ದೇವಸ್ಥಾನದ ಹಿಂಭಾಗದಲ್ಲಿ ಮೆಟ್ಟಿಲುಗಳನ್ನು ಏರಿ ಹೋದ್ರೆ ಅಕ್ಷಯ ಪುಷ್ಕರಣಿ ಇದೆ. ಕೆರೆಯ ಸುತ್ತ ಸುಂದರ ಹೂತೋಟ ಇದೆ. ಎತ್ತರದ ದೀಪ ಕಂಬವನ್ನು ಕೂಡ ನೀವಿಲ್ಲಿ ನೋಡಬಹುದು. ಕದ್ರಿ ದೇವಸ್ಥಾನದ ಆಸುಪಾಸಿನಲ್ಲಿ ಒಂದು ಸುತ್ತು ಹಾಕಿದ್ರೆ ಗುಡ್ಡದಲ್ಲಿರುವ ಜೋಗಿ ಮಠ, ಹನುಮಂತ ಮೂರ್ತಿ, ದುರ್ಗಾದೇವಿ ಮಂದಿರ, ರಾಮಲಕ್ಷ್ಮಣರ ತೀರ್ಥ ಹೀಗೆ ಸುತ್ತಲೂ ಪುರಾಣ ಕಥೆಗಳನ್ನು ಹೇಳುವ ಹಲವಾರು ಚಾರಿತ್ರಿಕ ಸ್ಥಳಗಳು ಕಂಡುಬರುತ್ತವೆ. ಅಪ್ಪಣ್ಣನನ್ನ ಕೊಂದು ಸೇಡಿಗಾಗಿ 21 ಸಲ ಭರತಖಂಡದಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ಕ್ಷತ್ರಿಯ ಸಂಹಾರ ಮಾಡಿದ್ರೂ ಪರಶುರಾಮನ ಕೋಪ ತಣಿಯುವುದಿಲ್ಲ. ತನ್ನ ಆಯುಧವಾದ ಕೊಡಲಿಯನ್ನ ಹಿಡಿದು ಮತ್ತೆ ನರಮೇಧಕ್ಕೆ ನಿಂತಾಗ ತ್ರಿಲೋಕಗಳು ನಡುಗುತ್ತವೆ. ಪರಶುರಾಮನಿಂದ ಲೋಕದ ರಕ್ಷಣೆಯನ್ನ ಮಾಡಲು ಮುಕ್ಕೋಟಿ ದೇವತೆಗಳು ಕಶ್ಯಪ ಮಹರ್ಷಿಯ ಬಳಿ ಬಂದು ಬೇಡಿಕೊಳ್ಳುತ್ತಾರೆ. ದೇವಾನುದೇವತೆಗಳಿಗೆ ಭೂಮಂಡಲದ ರಕ್ಷಣೆಯ ಅನುಭವವಿತ್ತು. ಕಶ್ಯಪ ಋಷಿಗಳು ಬ್ರಾಹ್ಮಣ ರೂಪಿಯಾಗಿ ಹೋಗಿ ಮೋಸದ ಮಾತುಗಳಿಂದ ಪರಶುರಾಮ ಗೆದ್ದ ಭೂಮಂಡಲವನ್ನ ದಾನವಾಗಿ ಪಡೆದು ಜಗವನ್ನ ರಕ್ಷಿಸಿದ ಕತೆ ಈಗಾಗಲೇ ನಿಮಗೆ ತಿಳಿದಿದೆ. ಸೋತರೆ ಮರಳಿ ಗೆಲ್ಲಬಹುದು, ಆದರೆ ದಾನವಾಗಿ ಕೊಟ್ಟ ಭೂಮಿಯನ್ನ ಮರಳಿ ಪಡೆಯೋದಕ್ಕೆ ಆಗೋದಿಲ್ಲ. ಪರಶುರಾಮ ನೆಲೆ ಕಳೆದುಕೊಳ್ಳುತ್ತಾನೆ. ದಾನ ನೀಡಿದ ಭೂಮಿಯಲ್ಲಿ ಒಂದು ಕ್ಷಣವೂ ಇರಲಾರೆ. ಹೀಗೆ ನೆಲವನ್ನ ಅರಸುತ್ತಾ ದಕ್ಷಿಣದ ತಪ್ಪಲಿಗೆ ಪಶ್ಚಿಮಕ್ಕೆ ಬಂದು ಶಿವ
ಶಿವನನ್ನ ತಪಸ್ಸು ಮಾಡ್ತಾನೆ. ಶಿವ ಒಲಿದು ಮನದ ಅಭೀಕ್ಷೆಯನ್ನ ತಿಳಿಸು ಎಂದಾಗ ತನಗೆ ಒಲಿದ ದುರ್ಗತಿಯನ್ನ ಶಿವನಲ್ಲಿ ಹೇಳಿ, ಸ್ವಾಮಿ ಸ್ವರ್ಗದ ಅಮರಾವತಿಯನ್ನೂ ನಾಚಿಸು, ಭೂಮಂಡಲದಲ್ಲಿ ಇನ್ನೆಲ್ಲೂ ಕಾಣದ ಸುಂದರ ಸಂಸ್ಕೃತಿಯ ಸಜ್ಜನರಿಂದಲೇ ಕೂಡಿದ ಭೂಮಿಯೊಂದನ್ನ ಕರುಣಿಸು ಭಗವಂತ ಎನ್ನುತ್ತಾ ಅಂಗಲಾಚುತ್ತಾನೆ. ಹೆದರದಿರು ಪರಶುರಾಮ. ಕದಳಿ ವನ ಎನ್ನುವ ಶಿವ ಸಾನ್ನಿಧ್ಯದ ಪ್ರದೇಶವೊಂದು ಕಡಲಿನ ಒಡಲಿನಲ್ಲಿ ಇದೆ. ಶ್ರೇಷ್ಠ ಮುನಿಗಳಿದ್ದರೂ ಶಿವನಿಗಾಗಿ ತಪಸ್ಸು ಮಾಡಿದ ಪವಿತ್ರ ಜಾಗ ಅದು. ನಾನು ಅಲ್ಲಿ ಮಂಜುನಾಥ ಸ್ವಾಮಿಯಾಗಿ ಅವತರಿಸುತ್ತೇನೆ. ಸಮುದ್ರ ರಾಜನ ವರುಣ ದೇವನನ್ನ ಪ್ರಾರ್ಥಿಸಿ ಪಶ್ಚಿಮ ಘಟ್ಟದಿಂದ ಕದಳಿ ವನದವರೆಗೆ ಜಾಗ ಬಿಟ್ಟುಕೊಡುವಂತೆ ಕೇಳಿಕು. ವರುಣ ದೇವನು ಜಾಗವನ್ನ ಬಿಟ್ರೆ ನಾನು ಅಲ್ಲಿ ನಿನಗೆ ಲಿಂಗದ ರೂಪಧಾರಿಯಾಗಿ ದರ್ಶನವನ್ನ ನೀಡುತ್ತೇನೆ. ವಿಶ್ವಕರ್ಮನನ್ನ ಕರೆದು ದೇವಸ್ಥಾನ ಹಾಗೂ ಪಟ್ಟಣವನ್ನ ನಿರ್ಮಿಸು. ಸಪ್ತಕೋಟಿ ಮಂತ್ರಗಳು ಸಪ್ತ ಕೊಳಗಳಾಗಿ ಉದ್ಭವಿಸಲಿ. ನನ್ನ ಆವಾಸ ಸ್ಥಾನಕ್ಕೆ ಕಾಶಿಯಿಂದ ಗಂಗೆಯ ಹರಿದು ಬರಲಿ. ನಿನಗೆ ಶುಭವಾಗಲಿ. ನಿನ್ನಿಂದ ಸೃಷ್ಟಿಯಾಗುವ ಊರಿಗೆ ತುಳುನಾಡು ಎಂಬ ಹೆಸರು ಬರಲಿ. 14 ಲೋಕದ ಉನ್ನತ ಪುಟಗಳಲ್ಲಿ ಪ್ರಸಿದ್ಧಿಯಿಂದ ಮೆರೆಯಲಿ ಅಂತ ಶಿವ ಪರಶುರಾಮನಿಗೆ ಹಾರೈಸ್ತಾನೆ. ಆದರೆ ಅದೆಷ್ಟೇ ಧ್ಯಾನಿಸಿದ್ರೂ ವರುಣದೇವ ಪ್ರತ್ಯಕ್ಷವಾಗುವುದಿಲ್ಲ. ಕೋಪಗೊಂಡ ಪರಶುರಾಮ ಸಮುದ್ರವನ್ನೇ ಇಲ್ಲದಂತೆ ಬಟ್ಟ ಬರಿದು ಮಾಡಿಬಿಡ್ತಾನೆ. ನಂತರ ವರುಣದೇವ ಕದಳಿ ವನವನ್ನ ಬಿಟ್ಟುಕೊಡ್ತಾನೆ. ಹೀಗೆ ಶಿವ ಹೇಳಿದ ಕದಳಿವನ ಗಡಿ ದಾಟಿ ಬೀಳುತ್ತದೆ. ಶಿವನ ಅಣತಿಯಂತೆ ಕದಳಿವನ ಬೆಟ್ಟವನ್ನ ಏರಿದಾಗ ಪಾರ್ವತಿ ಸಮೇತರಾಗಿ ಶಿವಲಿಂಗರೂಪಧಾರಿಯಾಗಿ ದರ್ಶನವನ್ನ ನೀಡುತ್ತಾರೆ. ವಿಶ್ವಕರ್ಮ ಆಚಾರ್ಯರನ್ನ ಕರೆಸಿ ಸುಂದರವಾದ ದೇವಸ್ಥಾನ ಮತ್ತು ಪಟ್ಟಣವನ್ನ ನಿರ್ಮಾಣ ಮಾಡ್ತಾನೆ ಪರಶುರಾಮ. ಸಪ್ತಕೋಟಿ ಮಂತ್ರಗಳು, ಸಪ್ತ ಕೊಳಗಳೆಂಬ ಪಾಪ ತೊಳೆಯುವ ಕೊಳಗಳು ಇಲ್ಲಿ ನಾವು ನೋಡಬಹುದು. ಕಾಶಿಯಿಂದ ಅಗನಿಶಿಕೆಯೇ ಕದಳಿವನಕ್ಕೆ ಧುಮ್ಮಿಕ್ಕುತ್ತಾಳೆ. ಕದಳಿವನ ಎಂಬ ಹೆಸರು ಕದರಿಕ ಎನ್ನುವ ರೂಪಾಂತರ ಹೊಂದಿ ಇಂದು ಕದ್ರಿಯಾಗಿ ನಮ್ಮ ಮುಂದೆ ಇದೆ. ಕದ್ರಿ ಮಂಜುನಾಥ ಕ್ಷೇತ್ರಕ್ಕೂ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೂ ಇರುವಂತಹ ವ್ಯತ್ಯಾಸ ಇದೆ. ಕದ್ರಿ ಹಳೆಯ ಕಾಲದಿಂದ ಪರಶುರಾಮ ನಿರ್ಮಿಸಿದ ಪರಶುರಾಮನ ತಪಸ್ಸಿನಿಂದ ನಿರ್ಮಾಣವಾದ ಕದ್ರಿ ದೇವಸ್ಥಾನ. ಆದರೆ ಕದ್ರಿ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನ ತೆಗೆದುಕೊಂಡು ಕನ್ಯಾಡಿ ಎನ್ನುವಂತಹ ಸ್ಥಳಕ್ಕೆ ಹೋಗಿ ಅದನ್ನ ಶಿವಲಿಂಗ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಹೆಗ್ಗಡೆ ಕುಟುಂಬದವರು. ಅದು ಧರ್ಮಸ್ಥಳವಾಗಿ ಮಾರ್ಪಾಡಾಗತ್ತೆ. ಇಲ್ಲಿ ಹಳೆಯ ದೇವಸ್ಥಾನ ಅಂತಂದ್ರೆ, ಹಳೆಯ ಕ್ಷೇತ್ರ ಅಂತಂದ್ರೆ ಅದುವೇ ಕದ್ರಿ ದೇವಸ್ಥಾನ. ಇದಾಗಿತ್ತು ಕದ್ರಿ ದೇವಸ್ಥಾನ ಮತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಇರುವಂತಹ ವ್ಯತ್ಯಾಸದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.